ನೀವು ಬಾತ್ರೂಮ್ ಸಿಂಗರಾ? ಸ್ಟಾರ್ಟಿಂಗ್ ಸ್ಟಾರ್ಟಿಂಗ್. ಅದಾದ್ಮೇಲೆ ಪ್ರೊಫೆಷನಲ್ಗೆ ಯಾವಾಗ ತಿರ್ಕೊಂಡ್ರು ಅವಾಗ ಫುಲ್ ಹಾಲಲ್ಲೂ ಆಡ್ತೀವಿ, ರೂಮಲ್ಲೂ ಆಡ್ತೀರಾ ಎಲ್ಲಾ ಕಡೆ? ಎಲ್ಲ ಕಡೆ. ಯಾವ್ದಾದ್ರು ಸಿಂಗರ್ ಜೊತೆಗೆ ಹಾಡಿರುವಂತ ಉದಾಹರಣೆಗಳಿದ್ಯಾ? ಕೆಲವೊಂದು ಶೋಸ್ಗಳಲ್ಲಿ ರಾಜಕೃಷ್ಣನ್ ಸರ್ ಜೊತೆ ಒಂದು ಶೋ, ರಾಜೇಶ್ ಕೃಷ್ಣನ್ ಸರ್, ಮೆಲೋಡಿ ಕಿಂಗ್ ಜೊತೆ. ಅದು ಗ್ರೇಟ್ ಎಕ್ಸ್ಪೀರಿಯನ್ಸ್. ಅದೇ ನಾನು ಹೇಳಿದ್ನಲ್ಲ ನನ್ನ ಫ್ರೆಂಡ್ ಅವ್ರ ಶೋ ಇತ್ತು, ಸೊ ಆಗ ನಾನು ಹಾಡಕ್ ಹೋಗಿದ್ದೆ. ಅದೊಂದು ಗ್ರೇಟ್ ಎಕ್ಸ್ಪೀರಿಯನ್ಸ್. ಅಂಡ್ ಕೆಲವೊಂದು ಸಿನಿಮಾಗಳಿಗೆ ಕೋರಸ್ ಹಾಡಕ್ ಹೋಗಿದ್ದೀನಿ, ಹಾಡಿದಿರಾ? ನಮ್ ಕನ್ನಡದಲ್ಲಿ ಯಾವ ಸಾಂಗ್ ತುಂಬಾ ಇಷ್ಟ ಅಂತಂದ್ರೆ ಯಾವ್ದು? ತುಂಬಾ ಇದೆ ನನಗೆ ಲಿಸ್ಟ್. ತುಂಬಾ ಇದೆ ಲಿಸ್ಟ್, ಅದ್ರಲ್ಲಿ ಒಂದು ಜೊತೆಯಲ್ಲಿ ಅದಿಷ್ಟ. ಓಕೆ, ಅದೊಂಥರ ಕೇಳ್ಬೇಕು ಅಂತ ಅನ್ಸುತ್ತೆ. ಮತ್ತೆ ಆತರ ತುಂಬಾ ಇದೆ ಲಿಸ್ಟ್, ಸಡನ್ ಆಗಿ ನೆನಪಾಗುತ್ತೆ. ಅದು ಗೀತಾಂಜಲಿ. ಸೊ ಅದೆಲ್ಲ ನಿಮ್ಗೆ ಬೇಗ ತಟ್ಟಂತ ತಲೆಗೆ ಬಂದ್ಬಿಡುತ್ತೆ. ನಿನ್ಗೆ ಯಾವ ಹಾಡು ಇಷ್ಟ ಅಂದ್ರೆ ಈ ಹಾಡುಗಳು ಎರಡು ಹಾಡು ಬರುತ್ತೆ, ಬೇಗ ಬಂದ್ಬಿಡುತ್ತೆ ತಲೆಗೆ. ಬೇರೆ ಭಾಷೆ ಸಾಂಗ್ಸ್ ಎಲ್ಲ ಕೇಳ್ತಿರ್ತೀರಾ? ಕೇಳ್ತೀನಿ, ತಮಿಳು, ಮಲಯಾಳಂ ಎಲ್ಲ ಹಾಡುಗಳನ್ನೂ ಕೇಳ್ತೀನಿ. ಅದು ಒಂದೊಂದು ಮ್ಯೂಸಿಕ್ ನಮ್ಗೆ ಒಂದೊಂಥರ ಫೀಲ್ ಕೊಡಕ್ ಶುರು ಮಾಡುತ್ತೆ. ಸೊ ಕೇಳ್ತೀನಿ, ಎಲ್ಲಾ ಹಾಡುಗಳನ್ನೂ ಕೇಳ್ತೀನಿ. ಬಟ್ ಕನ್ನಡದ ಪ್ರೇಮ ಜಾಸ್ತಿ ನಮ್ಗೆ ಅಷ್ಟೇ. ಕನ್ನಡದ ಪ್ರೇಮ ಜಾಸ್ತಿ. ತಮಿಳಲ್ಲಿ ಯಾವ್ದು ಇಷ್ಟ? ತಮಿಳಲ್ಲಿ ತುಂಬಾ ಹಾಡುಗಳು ಕೇಳ್ತೀನಿ ನಾನು. ನನಗೆ ರೆಹಮಾನ್ ಸರ್ ತುಂಬಾ ಇಷ್ಟ ಕಂಪೋಸಿಂಗ್ ಅಲ್ಲಿ. ನನಗೆ ಅವಾಗ ಇಷ್ಟ ಆಗ್ತಿತ್ತು ಅವ್ರು ಹಾಡೋದು. ಬಟ್ ಅದು ನಾನು ಯಾವಾಗ ಕಂಪೋಸಿಂಗ್ ಬರ್ದು ನನಗದು ಅದೇ ಹೇಳಿದ್ನಲ್ಲ, ಸಬ್ ಕಾನ್ಶಿಯಸ್ಲಿ ನನಗೆ ಇಷ್ಟ ಆಗಕ್ಕೆ ಶುರುವಾಗ್ತಿದ್ದೆ ಅದಕ್ಕೆ ಅಂತ. ನನಗೆ ಇವತ್ತು ಅವ್ರದ್ದು ಯಾವ್ದಾರ ಕಂಪೋಸಿಂಗ್ ಬಂತು ಅಂದ್ರೆ ನನಗೆ ಇಷ್ಟ ಆಗುತ್ತದ. ಸೊ ಸಖತ್ ಫಾಲೋ ಮಾಡ್ತೀನಿ ನಾನು ಅವ್ರನ್ನ, ರೆಹಮಾನ್ ಸರ್ನ. ನಮ್ಮ ಅಣ್ಣವ್ರ ಸಾಂಗ್ ಯಾವ್ದು ಇಷ್ಟ? ಅಣ್ಣವ್ರ ಸಾಂಗ್ ತುಂಬಾ ಇಷ್ಟ, ಎಷ್ಟೊಂದಿದೆ ನಂಗೆ. ಯಾವ್ದಾದ್ರು ಚಿನ್ನದ ಮಲ್ಲಿಗೆ ಹೂವೆ ಬಿಡುನಿ ಬಿಂಕವ ಚೆಲುವೆ, ನಿನ್ನ ಒಲವು ಬೇಕೆಂದು ಬಳಿಗೆ ಬಂದಾಗ ಛಲವು ನನ್ನಲ್ಲಿ ಏಕೆಯೋ, ಚಿನ್ನದ ಮಲ್ಲಿಗೆ ಹೂವೆ ಬಿಡುನಿ ಬಿಂಕವ ಚೆಲುವೆ. ಇದು ತುಂಬಾ ಇಷ್ಟ ನಂಗೆ ಹಾಡು. ಅಂಡ್ ಆತರ ತುಂಬಾ ಇದೆ ಮ್ಯಾಮ್ ಅಣ್ಣವ್ರ ಹಾಡುಗಳು, ತುಂಬಾ ಹಾಡುಗಳಿದಾವೆ. ಸಡನ್ ಆಗಿ ನನಗೆ ಈ ಹಾಡು ನೆನಪಾಯ್ತು. ಈ ಸಾಂಗ್ ಬಂದ ತಕ್ಷಣ ಯಾರು ನೆನಪಾಗ್ತಾರೆ? ಹಂಗೆಲ್ಲ ಏನಿಲ್ಲ ಮ್ಯಾಮ್. ಆಕ್ಚುಲಿ ಅದನ್ನ ಕೇಳ್ತಾರೆ, ನೀವು ಯಾರಿಗೆ ಹಾಡ್ತೀರಾ ಈ ಹಾಡು, ಯಾರಿಗೆ ಡೆಡಿಕೇಟ್ ಮಾಡ್ತೀರಾ ಅಂತ. ನಮ್ದು ಹೆಂಗಿರುತ್ತೆ ಗೊತ್ತಾ ಮ್ಯಾಮ್ ಫೀಲು, ನಾನು ಟ್ಯೂನ್ಗೆ ಡೆಡಿಕೇಟ್ ಮಾಡೋದ. ಆ ಟ್ಯೂನ್ ನಮ್ಗೆ ಇಷ್ಟ ಆದಷ್ಟು ಬೇರೆ ಯಾರಿಗೂ ಹಾಡು ಡೆಡಿಕೇಟ್ ಮಾಡ್ಬೇಕು ಅಂತ ಅನ್ಸೋದಿಲ್ಲ. ಆಬ್ವಿಯಸ್ಲಿ ಸಿಂಗರ್ಗಳಿಗೆ ಅದು ಅನ್ಸಲ್ಲ. ಬಟ್ ನೋಡಿದವ್ರಿಗೆ ಅನ್ಸುತ್ತೆ ಏನ್ ಫೀಲ್, ಸಾರಿ ಯಾರು ನೆನ್ಕೊಂಡು ಆಡಿದ್ರಿ ಇಲ್ಲ, ನಿಜ ಹಾಗೆ ಅನ್ಸುತ್ತೆ. ನನ್ಗೆ ಇದೊಂದು ಮ್ಯಾಮ್, ಅದೇ ಹೇಳದ್ನಲ್ಲ, ಈಗ ಸ್ಯಾಡ್ ಸಾಂಗ್ ಹಾಕ್ಬೇಕಾರೆ ಕೆಲವು ಕಮೆಂಟ್ ಹಾಕಿರ್ತಾರೆ, ಅಣ್ಣ ನೀವ್ ಏನ್ ಎದುರುಬೇಡಿ ಅಣ್ಣ, ನಿಮ್ ಜೊತೆ ನಾವಿದೀವಿ, ಯಾಕಣ್ಣ ಇಷ್ಟೊಂದು ಫೀಲು, ನಿಮ್ಗೆ ಏನ್ ಬೇಜಾರಾಯ್ತಣ್ಣ, ಏನ್ ದುಃಖ ಇದೆ ಅಣ್ಣ ನಿಮ್ ಜೀವನದಲ್ಲಿ ಅಂತೆಲ್ಲ ಕಮೆಂಟ್ ಹಾಕಿರ್ತಾರೆ. ನಾನು ಅವಾಗ ಹಾಕ್ತಿದ್ದೆ, ಏನಿಲ್ಲಪ್ಪ ನಾನು ಹಾಡ್ ಇಷ್ಟ ಅಂತ ಹಾಕಿದೀನಿ ಅಂತ. ಆ ಕಮೆಂಟ್ಸ್ ನಮ್ಮ ಮನೆಯವರೆಲ್ಲ ನೋಡ್ತಾರಾ? ಇಲ್ಲ, ಯಾಕಂದ್ರೆ ಅಪ್ಪ ಅಮ್ಮಂಗೆ ಅದು ಗೊತ್ತ. ಅಪ್ಪ ಹಂಗೆ ಹೆಂಗ್ ಗೊತ್ತಾಗುತ್ತೆ ಅಂದ್ರೆ ಅವರು ಫೇಸ್ಬುಕ್ ನೋಡ್ತಾರೆ, ಇನ್ಸ್ಟಾಗ್ರಾಮ್ ಎಲ್ಲ ಅವ್ರಿಗೆ ಗೊತ್ತಿಲ್ಲ. ಫೇಸ್ಬುಕ್ ಅಲ್ಲಿ ಯಾರಾದ್ರೂ ಶೇರ್ ಮಾಡಿದ್ರೆ ಅವರು ನನಗ್ ಕಳಿಸ್ತಾರೆ ಅದನ್ನ, ನೋಡಿದ್ ಯಾರೋ ಶೇರ್ ಮಾಡಿದಾರೆ ನಿನ್ನ ವಿಡಿಯೋನ, ಇದ್ಯಾರೋ ಹಾಕಿದಾರೆ ನೋಡು ಅಂತ. ಅವ್ರಿಗೆ ಅಷ್ಟು ಗೊತ್ತು. ಬಟ್ ಕಮೆಂಟ್ ಎಲ್ಲ ಗೊತ್ತಾಗಲ್ಲ. ಗೊತ್ತಾದ್ರೆ ನನ್ ಮಗುಂಗ್ ಏನಾಗಿರ್ಬೋದು, ಈ ತರ ಸಾಂಗ್ಸ್ ಆಡ್ತೀಯ ನಿನ್ ಕೇಳ್ತಿದಾರಲ್ಲ. ಅವ್ರು ಇವತ್ತವರೆಗೂ ಕೇಳಿಲ್ಲ ಮ್ಯಾಮ್. ಯಾಕೆ ಗೊತ್ತಾ, ಅವ್ರಿಗೆ ಗೊತ್ತು ಇವರೆಲ್ಲ ಮ್ಯೂಸಿಕ್ ಲವರ್ಸ್, ಇವ್ನಿಗೆ ಯಾವ ಇಷ್ಟ ಆಗುತ್ತೆ ಅದನ್ನ ಹಾಡ್ತಾನೆ ಅನ್ನೋದು ಗೊತ್ತು. ಅವ್ರು ಇದುವರೆಗೂ ಯಾಕೆ ಇದು ಹಾಡ್ತೀಯಾ, ಅದ್ಯಾಕೆ ಆಡ್ತೀಯಾ, ಅದೇನು ಇದೇನು ಅಂತ ಅವ್ರು ಯಾವತ್ತೂ ಕೇಳಲ್ಲ. ಯಾಕಂದ್ರೆ ಅವರು ಮ್ಯೂಸಿಷಿಯನ್ಸ್ ಅಲ್ಲ, ಅವ್ರಿಗೆ ಗೊತ್ತು ಕೆಲವೊಂದು ಹಾಡುಗಳು ಇಷ್ಟ ಆಗುತ್ತೆ, ಕೆಲವೊಂದು ಹಾಡುಗಳು ಹಾಡ್ಬೇಕು ಅಂತ ಹಾಡಿರ್ತಾನೆ ಅವನು ಅಂತ. ನನ್ಗೆ ಆತರ ಇದು ಯಾವತ್ತು ಫ್ಯಾಮಿಲಿಲಿ ಆಗಿಲ್ಲ. ಓಕೆ, ನಿಮ್ ಪ್ರಕಾರ ಫೇಸ್ಬುಕ್ ಇನ್ಸ್ಟಾಗ್ರಾಮ್? ಫಸ್ಟ್ ಫೇಸ್ಬುಕ್. ನಾನು ಅವಾಗ ಇನ್ಸ್ಟಾಗ್ರಾಮ್ ಅಂತಾರಪ್ಪ ಏನು ಅನ್ನೋದೇ ಗೊತ್ತಿರಲಿಲ್ಲ. ಬರೀ ಫೇಸ್ಬುಕ್ ನೋಡ್ತಿದ್ದೆ. ಯಾವಾಗ ನನ್ಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಇದಾಯ್ತು, ಇವಾಗ ಫೇಸ್ಬುಕ್ ಓಪನ್ ಮಾಡೋದೇ ಬಿಟ್ಬಿಟ್ಟಿದೆ. ನಾನು ಬರೀ ಇನ್ಸ್ಟಾಗ್ರಾಮ್ ನೋಡು, ಯಾರೋ ಕಮೆಂಟ್ ಮಾಡಿ. ನನ್ಗೆ ಮುಂಚೆ ರೀಲ್ಸ್ ನೋಡ್ತಿದ್ದೆ ಮ್ಯಾಮ್ ನಾನು. ಏನಾಗಿದೆ ಯಾವಾಗ ಇದೆಲ್ಲ ವೈರಲ್ ಆಗಕ್ಕೆ ಶುರುವಾಯ್ತು, ಇವಾಗ ನನಗೆ ಅವ್ರು ರೆಸ್ಪಾಂಡ್ ಮಾಡಿರೋದು ನೋಡಕ್ಕೆ, ಕಮೆಂಟ್ ನೋಡಕ್ಕೇನೆ ಟೈಮ್ ಆಗ್ಬಿಡುತ್ತೆ. ಅದೆಲ್ಲ ನೋಡಿ ಪ್ರತಿಯೊಬ್ರು ಕಮೆಂಟ್ಗೂ ಲೈಕ್ ಮಾಡಿ ರಿಪ್ಲೈ ಮಾಡ್ತಾ ಇರ್ತೀನಿ ನಾನು. ಸೊ ಅದಕ್ಕೆ ಟೈಮ್ ಆಗ್ಬಿಡುತ್ತಾ, ಬೇರೆ ರೀಲ್ಸ್ಗಳು ನೋಡೋದೇ ಕಮ್ಮಿ ಆಗ್ಬಿಟ್ಟಿದೆ. ಇವಾಗ ನನಗೆ ಇನ್ಸ್ಟಾಗ್ರಾಮ್ ಓಪನ್ ಮಾಡಿದ್ರೆ ಓಕೆ, ಇವತ್ತು ಎಷ್ಟು ಜನ ಫಾಲೋ ಆದ್ರು, ನೆಕ್ಸ್ಟ್ ಯಾವ ಹಾಡು ಹಾಡಬೇಕು, ಅಂಡ್ ಯಾರಾದ್ರೂ ಬೇರೆ ಸಿಂಗರ್ಗಳು ಹಾಡಿರೋದು ಏನಾರ ಬಂತು ಅಂದ್ರೆ ಅವಾಗ ನೋಡ್ತೀನಿ. ಏನೋ ಒಂದು 2 ನಿಮಿಷ ಗ್ಯಾಪ್ ಇದೆ, ಕಮೆಂಟ್ ಇದು ಮಾಡಿ ಒಂದ್ಸತಿ ಅದೇನಾಗ್ಬಿಡುತ್ತೆ, ಫುಲ್ಲು ಹ್ಯಾಂಗ್ ಆಗ್ಬಿಡುತ್ತೆ. ರಿಫ್ರೆಶ್ ಮಾಡ್ಬೇಕು, ಮತ್ತೆ ಅದಾಗ ಟೈಮ್ ಆಗುತ್ತೆ. ಅವಾಗ ನಾನು ಏನ್ ಮಾಡ್ತೀನಿ, ಒಂದು 10 ನಿಮಿಷ ಏನು ನೋಡಕ್ ಹೋಗಲ್ಲ, ರೀಲ್ಸ್ ನೋಡ್ತಾ ಇರ್ಬೇಕು. ಯಾವ್ದಾರು ಹಾಡು ಬಂದ್ರೆ ಕೇಳ್ತೀನಿ, ಇದು ನನಗೆ ಹಾಡ್ಬೇಕು ಅಂತ ಅನ್ಸಿದ್ರೆ ಅದನ್ನ ಹಾಡ್ತೀನಿ. ಸೊ ಆತರ ಇನ್ಸ್ಟಾಗ್ರಾಮ್ ಬಿಟ್ರೆ ಯೂಟ್ಯೂಬ್ ನೋಡ್ತೀರಾ? ಓಕೆ, ಕೆಲವೊಂದಷ್ಟು ಫೋಟೋಸ್ನ ತೋರಿಸ್ತೀನಿ, ಮೆಮೊರೀಸ್ ಹೇಳ್ತಾ ಹೋಗ್ಬೇಕು. ಇದು ಬಂದು ಒಂದು ಶೋ ಆಯ್ತು ನಮ್ಮ ಗುರುಗಳವರು ಸತ್ಯನಾರಾಯಣ ರಂಗಸ್ವಾಮಿ ಸರ್ ಅಂತ, ಇಲ್ಲಿ ಚೌಡಯ್ಯ ಮೆಮೋರಿಯಲ್ ಹಾಲ್ ಅಲ್ಲಿ ಒಂದು
ಅಕಪೆಲ್ಲ ತರ ಮಾಡಿದ್ರು, ವಿಷ್ಣು ಸರ್ದು ಹಾಡುಗಳೆಲ್ಲ ನಾವು ಮಾಡಿದ್ರು, ಅಲ್ಲಿ ತೆಗ್ಸಿದಂತ ಫೋಟೋ ಅದು. ಇದು ಅವ್ರದೇ ಒಂದು ಶೋ ಇತ್ತು ಚಿಕ್ಕಮಂಗ್ಳೂರಲ್ಲಿ, ಚಿಕ್ಕಮಂಗ್ಳೂರ್ ಶೋ ಅದು. ಅಲ್ಲಿ ನಾನು ಹಾಡ್ಕೊಂಡು ಪೇಂಟಿಂಗ್ ಮಾಡಿದ್ದೆ, ಅಂಡ್ ಅವರು ಹಾಡಿದ್ರು, ಅದಕ್ಕೆ ಪೇಂಟಿಂಗ್ ಮಾಡಿದ್ದೆ ನಾನು. ಸೊ ಅದ್ರದ್ದು ಇದು ಮ್ಯಾಮ್ ಅದು. ಇದು ನಿಮ್ಮ ಗೆಳೆಯ? ಇದು ನನ್ನ ಗೆಳೆಯ. ನಾನು ಅವನು ಇಲ್ಲೇ ಬೆಂಗಳೂರಲ್ಲಿ ಒಂದು ಶೋ, ಮೇ ಬಿ ಮಿಲ್ಕ್ ಕಾಲೋನಿ ಅಂತ ಅನ್ಸುತ್ತೆ, ಅಲ್ಲಿ ತೆಗೆದಂತ ಫೋಟೋ. ಅಂದ್ರೆ ನಾರ್ಮಲ್ ಆಗಿ ಪ್ರೋಗ್ರಾಮ್ಸ್ ಇದ್ದೇ ಇರುತ್ತಾ ರೂಟೀನ್? ಅದು ಅದೇ ನಮ್ಗೆ ಹೇಳಿದ್ನಲ್ಲ ಮ್ಯಾಮ್, ಅದೇ ನಮ್ಗೆ ಅನ್ನ ಹಾಕಿರೋದು. ಅದು ಚಿಕ್ಕರಿಂದ ನಮ್ಗೆ ಇವಾಗ ಇನ್ನೊಂದೇನೋ ಇನ್ಕಮ್ ಬೇಕು ಅಂದ್ರೆ ಶೋ ಅಷ್ಟೇ, ಬೇರೆ ಆಪ್ಷನ್ ಇರ್ತಿಲ್ಲ ನಮ್ಗೆ. ಇನ್ನೇನ್ ಮಾಡಕ್ ಆಗ್ತಿತ್ತು, ಹೋಗಿ ಹಾಡು, ಅದ್ರಿಂದ ಏನೋ ಬರೋ ದುಡ್ಡಲ್ಲಿ ಲೈಫ್ ನಲ್ಲಿ ಲೀಡ್ ಮಾಡ್ಕೊಂಡು ಹೋಗೋಣ. ಶೋಸ್ ಮಾತ್ರ ನಮ್ಗೆ ಜೀವನ ಕೊಡುವಂಥದ್ದು ಮ್ಯಾಮ್. ಅದನ್ನ ತುಂಬಾ ಇಷ್ಟಪಟ್ಟು ಮಾಡೋ ಕೆಲಸ ನಾವು. ಅಂಡ್ ಅಲ್ಲಿ ನಿಂತ್ರೆ, ನಾವು ಸ್ಟೇಜ್ ಮೇಲೆ ಹಾಡಕ್ಕೆ ಅಂತ ನಿಂತ್ರೆ, ನಮ್ 1000 ನೋವು, 1000 ಪ್ರಾಬ್ಲಮ್ಸ್, 1000 ಕಷ್ಟ ಆದ್ರೂ ನಮ್ಗೆ ಆ 3 ಅವರು ನಾನು ಕಂಪ್ಲೀಟ್ ಆಗಿ ಆರ್ಟಿಸ್ಟ್ ಆಗಿರ್ತೀವಿ. ನಮ್ಗೆ ಏನೇ ನೋವು, ಏನೇ ಕಮಿಟ್ಮೆಂಟ್ ಇರ್ಲಿ ಆಚೆ, ಅದು ಯಾವುದು ನಮ್ಗಲ್ಲಿ ಬರೋದೇ ಇಲ್ಲ. ಅದೊಂದು ಜಾಗ ಮಾತ್ರ ತುಂಬಾ ಖುಷಿಯಾಗಿ ಹ್ಯಾಪಿ ಆಗಿರೋ ಜಾಗ ಆರ್ಟಿಸ್ಟ್ಗಳಿಗೆ, ಸ್ಟೇಜ್ಗಳು. ಸ್ಟೇಜ್. ಓಕೆ. ಇದು ಇದು ಅವನ ಎಂಗೇಜ್ಮೆಂಟ್. ಯಾರ ಎಂಗೇಜ್ಮೆಂಟ್? ಸುಪ್ರೀತ್ ಅವ್ರ ಎಂಗೇಜ್ಮೆಂಟ್ ಅಲ್ಲ. ಇದು ನನ್ನ ಸ್ಕೂಲ್ ಕೊಲೀಗ್ ಮ್ಯಾಮ್. ಅದು ನಾನೊಂದು JS ಪಬ್ಲಿಕ್ ಸ್ಕೂಲ್ ಅಂತ ಅಲ್ಲಿ ವರ್ಕ್ ಮಾಡ್ತಾ ಇದ್ದೆ. ಅಲ್ಲಿ ವುಮೆನ್ಸ್ ಡೇ ಇತ್ತು, ಅವತ್ತಿನ ತೆಗೆಸ್ಕೊಂಡ್ ಫೋಟೋ ಅದು. ಇದು ನನ್ನ ಫೇವರೇಟ್ ಫೋಟೋ. ಅದೇ ಹೇಳಿದ್ನಲ್ಲ, ರಾಜೇಶ್ ಸರ್ ಜೊತೆ ಶೋಗೆ ಹೋಗಿದ್ವಲ್ಲ. ರಾಜೇಶ್ ಸರ್ ಜೊತೆಗೆ ಪ್ರೋಗ್ರಾಮ್ಸ್ಗೆ ಅಂತಂದ್ರೆ ಅವ್ರ ಕಡೆಯಿಂದಾನೇ ಆರ್ಗನೈಸ್ ಆಗಿರುತ್ತಾ ಅಥವಾ? ಇಲ್ಲ, ಇವಾಗ ನಾನು ಸುಪ್ರೀತ್ ಅಂತ ಹೇಳಿದ್ನಲ್ಲ, ಅವ್ರದ್ದು ಶೋ ಇದ್ದಿದ್ದು. ಅವ್ರನ್ನ ಅಂದ್ರೆ ರಾಜೇಶ್ ಸರ್ಗೆ ಬೇಕು ಶೋ ಅಂತ ಹೇಳಿ ಅವರು ರಾಜೇಶ್ ಸರ್ನ ಕರ್ಸ್ಕೊಂಡಿದ್ದು. ಅದ್ರ ಜೊತೆಗೆ ನಾನು ಅವನು ಜೊತೆಗೆ ಹಾಡಕ್ಕಿದ್ವಿ, ಅಲ್ಲಿ ಹಂಗ ಹೋಗಿದ್ವಿ. ಈಗ ಒಂದು ಪ್ರೋಗ್ರಾಮ್ ಏನಾದ್ರು ಸ್ಟಾರ್ಟ್ ಆದ್ರೆ ಕಾರ್ಯಕ್ರಮ ಎಷ್ಟೊತ್ತು ನಡಿಬಹುದು? ಒಂದು ಪ್ರೋಗ್ರಾಮ್ ಮಿನಿಮಮ್ 2.5-3 hours ಮ್ಯಾಕ್ಸ್. ಯಾಕಂದ್ರೆ ಅಷ್ಟೊತ್ತಿಗೆಲ್ಲ ಲೈವ್ ಆಗಿರೋದ್ರಿಂದ ನಿಮ್ಗೆ ಪ್ರತಿಯೊಬ್ಬರಿಗೂ ಅದು ಅಷ್ಟು ಈಸಿ ಅಲ್ಲ. ಇವಾಗ ನನಗೂ ಹಾಡೋಷ್ಟು ಸ್ಟೇಬಲ್ ಇರಬೇಕು, ನಿಮ್ಗೆ ತುಂಬಾ ಹಾಡ್ತಾ ಹಾಡ್ತಾ ವಾಯ್ಸ್ ಸ್ಟ್ರೈನ್ ಆಗಕ್ಕೆ ಶುರು ಆಗುತ್ತೆ. ಸೊ 2.5-3 hours ಇಸ್ ಮ್ಯಾಕ್ಸಿಮಮ್. ಅದು ಅಷ್ಟವರ ಒಂದು ಪ್ರೋಗ್ರಾಮ್ ಅಷ್ಟೇ. ಡಿಪೆಂಡ್ಸ್ ಆನ್ ಅವ್ರ ರಿಕ್ವೈರ್ಮೆಂಟ್ ಹೇಗಿರುತ್ತೆ ಅಂತ. ಕೆಲವು ಸತಿ ಏನಾಗುತ್ತೆ, ಯಾವುದೋ ಫಂಕ್ಷನ್ಗೆ ಹಾಡಕ್ಕೆ ಅಂತ ಇರ್ಸಿರ್ತಾರೆ, ಯಾರೋ ಬರ್ಬೇಕಾಗಿರುತ್ತೆ, ಅವಾಗ 1 hour ಸಾಕು ಅಂತ ಹೇಳಿರ್ತಾರೆ. ಸೊ 1 hour ಹಾಡ್ತೀವಿ, ಅವ್ರಿಗೆ ಎಷ್ಟು ಬರ್ತಾರೆ, ಅವ್ರದ್ದು ಏನು ಸ್ಟೇಜ್ ಫಂಕ್ಷನ್ಸ್ ಇರುತ್ತೋ ಅದು ಶುರು ಮಾಡ್ತಾರೆ. ಹಂಗೂ ಆಗುತ್ತೆ. ಒಂದು 10 ನಿಮಿಷಕ್ಕೆ ಹಾಡು ಬಂದಿರೋದು ಇದೆ, ಇಲ್ಲ ಯಾವುದೋ ಒಂದು ಪ್ರೇಯರ್ಗೆ ಹೇಳಿರ್ತಾರೆ, ಪ್ರೇಯರ್ಗೆ ಹೋಗಿ ಹಾಡು ಬಂದಿರೋದು ಇದೆ. ಡಿಪೆಂಡ್ಸ್ ಆನ್ ಮ್ಯಾಮ್. ನೀವು ಸ್ಕೂಲಿಗೆ ಹೋಗ್ತೀನಿ ಹೇಳ್ಕೊಡಕ್ಕೆ ಅಂತಂದ್ರೆ ಸಂಗೀತನ, ಅಲ್ಲೆಲ್ಲ ಹೇಗೆ ಟ್ರೀಟ್ ಮಾಡ್ತಾರೆ? ಮಕ್ಕಳಾಗಿರ್ಬೋದು, ಟೀಚರ್ಸ್ ಆಗಿರ್ಬೋದು. ಖುಷಿ, ಯಾಕಂದ್ರೆ ಮಕ್ಳುಗಳಿಗೆ ಈಗ ನಂದು ಕೋ-ಕರಿಕ್ಯುಲರ್ ಸಬ್ಜೆಕ್ಟ್ ಅಲ್ಲ. ಸೊ ಅವ್ರಿಗೇನು ಓದು ಅನ್ನೋ ಟೆನ್ಷನ್ ಇರಲ್ಲ, ಇದು ಹೋಮ್ ವರ್ಕ್ ಮಾಡ್ಕೊಂಬ ಅನ್ನೋದಿರಲ್ಲ, ಏನಿಲ್ಲ. ಅವ್ರಿಗೆ ಮ್ಯೂಸಿಕ್ ಪೀರಿಯಡ್, ಡ್ರಾಯಿಂಗ್ ಪೀರಿಯಡ್ ಅಂದ್ರೆ ಖುಷಿ. ಕೊಂಡ್ಕೊಂಡು ಆರಾಮಾಗಿ ಬಂದು 5 ನಿಮಿಷ ಮುಂಚೆನೆ ಬಂದು ಕುತ್ಕೊಂಡ್ಬಿಟ್ಟಿರ್ತಾರೆ ನಮ್ಮ ರೂಮ್ಗೆ. ದೇ ಆರ್ ಎಂಜಾಯಿಂಗ್. ತುಂಬಾ ಎಂಜಾಯ್ ಮಾಡ್ತಾರೆ ಅವರು. ಎವ್ರಿಡೇ ಕ್ಲಾಸಸ್ ಇರುತ್ತಾ? ಎವ್ರಿಡೇ ಇರುತ್ತೆ. ಎವ್ರಿಡೇ ಇರುತ್ತೆ ಕ್ಲಾಸಸ್. ಇಟ್ಸ್ ಡಿಪೆಂಡ್ಸ್. ಕೆಲವ್ರಿಗೆ ಇರುತ್ತೆ, ಕೆಲವ್ರ ಕ್ಲಾಸ್ಗೆ ಇರಲ್ಲ. ಸೊ ಹಂಗೆ ಇರುತ್ತೆ. ಈಗ ನಾನೊಂದು ಗೇಮ್ ಇದು, ನಾನೊಂದು ವರ್ಡ್ಗಳನ್ನ ಹೇಳ್ತಾ ಹೋಗ್ತೀನಿ. ನೀವು ಅಟ್ಲೀಸ್ಟ್ 2 ಲೈನ್ ಆದ್ರೂ ಹಾಡು ಹೇಳ್ತಾ ಹೋಗ್ಬೇಕು. ನಾನು ಒಂದೊಂದು ವರ್ಡ್ ಹೇಳ್ತಾ ಹೋಗ್ತೀನಿ, ಓಕೆನಾ? ಅಮ್ಮ. ಜಗದೊಳಗೆ ಮೊದಲು ಜನಿಸಿದಳು, ಹುಡುಕಿದರೆ ಮೂಲ ಸಿಗದಯ್ಯ. ಮನಸ್ಸು ಮಗುತರ ಪ್ರೀತಿಯಲ್ಲಿ, ಹರಸೋ ಹಸುತರ ತ್ಯಾಗದಲ್ಲಿ. ಜಗತ್ತೂಗೋ ಜನನಿ ಜೀವದ ಜೀವತಾಯಿ. ಪ್ರೀತಿ. ಪ್ರೀತಿಯೆಂದರೇನು ಎಂದು ಅರಿತೆನು, ಸವಿ ನುಡಿಯಲಿ ತನು ಅರಳಿತು, ಸವಿಗನಸಲಿ ಮನ ಕುಣಿತು. ಒಲವಿನ ಈ ಮಾತಿಗೆ ಕರಗಿ ಹೋದೆ ನೋಟಕ್ಕೆ, ಕೊಡುವೆ ನಿನಗೆ ಬಾ ಪ್ರೀತಿ ಕಾಣಿಕೆ. ಜೊತೆಯಲ್ಲಿ ಜೊತೆಯಲ್ಲಿ ಇರುವೆನು ಹೀಗೆ ಎಂದು. ರಾಜೇಶ್ ಕೃಷ್ಣನ್. ಬಾಳೆಂದರೆ ಪ್ರಣಯಾನುಭವ, ಕವಿತೆ ಆತ್ಮಾನುಸಂಧಾನ. ನೆನಪೆಂದರೆ ಮಳೆ ಬಿಲ್ಲ ಛಾಯೆ, ಲೋಕದ ಸುಖವಿಲ್ಲ,
ಲೋಕದ ಸುಖವೆಲ್ಲ ನಿನಗಾಗಿ ಮುಡಿಪಿರಲಿ, ಇರುವಂಥ ನೂರು ಕಹಿ ಇರಲಿರಲಿ ನನಗಾಗಿ, ಕಾಯುವೆನು ಕೊನೆವರೆಗೂ ಕಣ್ಣಾಗಿ. 100 ಜನ್ಮಕ್ಕೂ 100 ಜನ್ಮಕ್ಕೂ ಒಲವಾದರೆ ಒಲಿದೊಲಿದು ಬಾರೇಲೆ, ನನ್ನ ಆತ್ಮ ನನ್ನ ಪ್ರಾಣ ನೀನೆಂದು 100 ಜನ್ಮಕ್ಕೂ. ಬ್ಯೂಟಿಫುಲ್ ಆಗಿ ಆಡಿದ್ರಿ ಅಪ್ಪ. ಥ್ಯಾಂಕ್ ಯು. ಅಪ್ಪ, ನನಗೆ ನಮ್ಮ ತಂದೆಗೆ ಈ ಹಾಡು ತುಂಬ ಇಷ್ಟ. ಗೋವರ್ಧನ ಗಿರಿಧಾರ ಗೋವಿಂದ ಗೋಕುಲ ಪಾಲಕ ಪರಮಾನಂದ, ಗೋವರ್ಧನ ಗಿರಿಧಾರ. ಅವ್ರಿಗೆ ಈ ಭಕ್ತಿಗೀತೆ ತುಂಬಾ ಇಷ್ಟ. ನಾನು ಯಾವುದೇ ಶೋಗೋ ದೇವಸ್ಥಾನದ ಕಾರ್ಯಕ್ರಮಗಳು ಇದು ಹಾಡು ಅಂತ ಹೇಳ್ತಾರೆ. ಇದು ನಿಮ್ಮ ತಂದೆಯವರ ಫೇವ್ರೆಟ್ ಸಾಂಗ್. ಫೇವ್ರೆಟ್ ಸಾಂಗ್. ಇವಾಗ ನಿಮ್ಗೆ ನಿಮ್ ತಂದೆಯವ್ರನ್ನ ನೋಡಿದ್ರೆ ಯಾವ ಸಾಂಗ್ ಹಾಡ್ಬೇಕನ್ಸುತ್ತೆ? ಅವ್ರಿಗೆ ನನ್ಗೆ ಅಬ್ವಿಯಸ್ಲಿ ಇದೇ ನೆನಪಾಗುತ್ತೆ ಮ್ಯಾಮ್, ಯಾಕಂದ್ರೆ ಅವ್ರಿಗೆ ತುಂಬಾ ಅವ್ರು ಕೇಳೋದೇ ಇದು ಹಾಡು. ಸೊ ಹಾಗಾಗಿ ನನ್ಗೆ ಇದೇ ಸಾಂಗ್ ತುಂಬಾ ಇಷ್ಟ ಅವ್ರಿಗೆ ಹಾಡಕ್ಕೆ. ದರ್ಶನ್. ಓ, ದೇವರಲ್ಲಿ ಕೇಳಿದೆ ವರವ, ನೀಡಿದನು ಅವನ ಸ್ವರವ, ಜಗದಲ್ಲಿ ಯಾರು ಅರಿಯೋರು, ನಾ ಹಾಡೋ ಹಾಡುಗಳೆಲ್ಲ ನಾನು ಪಟ್ಟ ಬದುಕಿನ ಪಾಡು, ಜಗದಲ್ಲಿ ಯಾರು ತಿಳಿಯೋರು, ಮನಸ್ಸಲ್ಲಿ ಮಾಳಿಗೆ ವಾಸ ಬರೆದಿತ್ತು ಮರದಡಿ ವಾಸ, ಇದ್ದರೇನು ನೋವಿನ ನೋವುಗಳೆಲ್ಲ, ರಾಗವಿದೆ ತಾಳವಿದೆ ನನಗೂ ಒಂದು ಗರ್ವವಿದೆ, ಸತ್ಯವೆಂದು ನನ್ನಲ್ಲಿ ಉಂಟು ಬೇರೇನು ಬೇಕು, ನನ್ನೆದೆ ಬಾನಲಿ ರೆಕ್ಕೆಯ ತೆರೆಯೋ ಬಣ್ಣದ ಹಕ್ಕಿಗಳೇ, ನನ್ನ ಕಥೆಯ ಕೇಳಲು ನಿಮ್ಮಯ ಕಿವಿಗಳು ಮೌನವ ತಾಳುವುದು. ಈ ಹಾಡು ತುಂಬಾ ಇಷ್ಟ ನನಗೆ. ಅಂಡ್ ನಾವು ಡಿ ಬಾಸ್ ಸರ್ ಅಭಿಮಾನಿಗಳೇ. ನಂಗೆ ಈ ಹಾಡು ತುಂಬಾ ಇಷ್ಟ ಆಗುತ್ತೆ. ಅವ್ರಿಗೆ ಹಾಡ್ಬೇಕು ಅನ್ಸರೆ ನಂಗೆ ಸಡನ್. ಅಂಡ್ ಅವ್ರ ಆಕ್ಟಿಂಗು, ಹಾಡಿಗಿರೋ ವೈಬ್ ಅಂಡ್ ಕಂಪೋಸಿಷನ್, ಇಳೆಯರಾಜ ಸರ್ ಕಂಪೋಸಿಷನ್ ಸಖತ್ತಾಗಿದೆ. ಸಖತ್ ಇಷ್ಟ ನನ್ಗೆ. ಸ್ನೇಹಿತ. ಸ್ನೇಹಿತ ತುಂಬಾ ಹಾಡುಗಳು ತಲೆಗೆ ಬಂದ್ಬಿಡುತ್ತೆ, ಅದ್ರಲ್ಲಿ ಯಾವ್ದು ಹಾಡೋದು ಅಂತ ಗೊತ್ತಾಗಲ್ಲ ಮ್ಯಾಮ್. ಸ್ನೇಹಕ್ಕೆ ಅರ್ಥನೇ ಇಲ್ಲ, ಇಬ್ಬರು ಸ್ನೇಹಿತರು ಕಷ್ಟ ಪಡದೆ, ಸ್ನೇಹಿತ ಅಂತ ಒಪ್ಪಿಕೊಂಡ ಮೇಲೆ ಒಳ್ಳೆದು ಕೆಟ್ಟದ್ದು ಎಲ್ಲ ನಮ್ದೇ. ಓ ದುಡ್ಡಿರಲಿ ಇಲ್ದಿರಲಿ ನಗುವಿನ ಒಡೆಯ ಗೆಳೆಯ, ಲವ್ವಿರಲಿ ಲಾಸಿರಲಿ ಬೆಂಬಲದ ಬೆಟ್ಟವೋ ಗೆಳೆಯ, ಸ್ನೇಹ ಒಂದೇ ನಿಸ್ವಾರ್ಥ. ಸೊ ಈ ಹಾಡು ನೆನಪಾಗತ್ತೆ. ರವಿಚಂದ್ರನ್. ಓ, ಅವ್ರ ಸಾಂಗ್ಗಳು. ಬಂಗಾರದ ಬೊಂಬೆ ನನ್ನ ದೇವಿ ನೀನಮ್ಮ, ನಿನ್ನನ್ನು ಹೊತ್ತು ತಿರುಗೋ ತೇರು ನಾನಮ್ಮ, ಬಂಗಾರದ ಬೊಂಬೆ ನನ್ನ ಪ್ರಾಣ ನೀನಮ್ಮ, ನಿನ್ನನ್ನು ಹೊತ್ತು ತಿರುಗೋ ದೇಹ ನಾನಮ್ಮ, ತಂದಾನ ತಾನ ಕೇಳ ಚಿನ್ನ ಸುವಾಲಿ ರಾಗನ, ತಂದಾನ ತಾನ ಕೇಳರನ್ನ ರಂಗೋಲಿ ರಾಗನ, ಎಲ್ಲಿದೆ ಹೇಳು ನಿನ್ನ ಕಾಯ, ತಂದಾನ ಕೇಳಿ ಮಂಗ ಮಾಯ, ಸಿಪ್ಪಾಯಿ ಸಿಪ್ಪಾಯಿ ನಾನಿನ್ನ ಸಿಪ್ಪಾಯಿ, ಪ್ರೀತಿಲಿ ಸಿಪ್ಪಾಯಿ ಆಗೋದ ಗವಾಯಿ. ಈ ಹಾಡು ತುಂಬಾ ಇಷ್ಟ. ಒಂದ್ ಪಾರ್ಟಿ ಸಾಂಗ್. ಪಾರ್ಟಿ. ಖಾಲಿ ಕ್ವಾಟ್ರು ಬಾಟ್ಲಿ ಹಂಗೆ ಲೈಫು, ಆಚೆಗಾಕೋಳೆ ವೈಫು, ಖಾಲಿ ಕ್ವಾಟ್ರು ಬಾಟ್ಲಿ ಹಂಗೆ ಲೈಫು, ಆಚೆಗಾಕೋಳೆ ವೈಫು, ಕಣ್ ತುಂಬ ನೀರು ಬಾಯ್ ತುಂಬ ಬೀರು, ಕಣ್ ತುಂಬ ನೀರು ಬಾಯ್ ತುಂಬ ಬೀರು, ನಿಜವಾಗ್ಲು ನಿಜವಾಗ್ಲು
ನಿಜವಾಗ್ಲೂ ಕೂಡುಕ್ರೆ ಸಮಾಜಕ್ಕೆ ಡಾಕ್ಟ್ರು, ಸಮಾಜಕ್ಕೆ ಡಾಕ್ಟ್ರು. ಒಂದ್ ಸ್ಯಾಡ್ ಸಾಂಗ್. ಸ್ಯಾಡ್ ಸಾಂಗ್. ಒಳ್ಳೆತನಕ್ಕೆ ಈ ಭೂಮಿಲಿ ಕಷ್ಟ ಕಟ್ಟಿಟ್ಟ ಬುತ್ತಿ ಕಣೋ, ಎಲ್ಲವ ತಡೆಯುವ ಶಕ್ತಿ ಒಳ್ಳೆ ಮನಸ್ಸೋರಿಗಷ್ಟೇ ಕಣೋ. ಎಲ್ಲ ನಿನ್ನವರು ಹಣವಿರಲು, ಆದರೂ ಚಿಂತೆಯೂ ಬರದಯ್ಯ ಗುಣವಿರಲು. ಬೇಲಿಯೇ ಹೊಲವನ್ನು ಮೇಯುವ ಹಾಗೆ, ಲಾಲಿಯೇ ತೊಟ್ಟಿಲ ಮುರಿಯುವ ಹಾಗೆ, ನಂಬಿದ ಜನರೆಲ್ಲ ನಾಲಿಗೆ ಮರೆತಾಗ ಅವರ ಮುಂದೆಂದು ನೀ ಮನಸ್ಸಿನ ಸಾಹುಕಾರ. ರಿಯಾಲಿಟಿ ತುಂಬಾ ಹತ್ರವಾಗಿದೆ ಅಲ್ವಾ ಸಾಂಗ್? ನಿಜ. ಇದೇ ಫಸ್ಟ್ ಮಿಲಿಯನ್ ಹೋಗಿದ್ ನಂದು ಹಾಡು. ಈ ಸಾಂಗ್ ಇಂದಾನೆ ಮಿಲಿಯನ್ ಅಂತ ಶುರುವಾಗಿದ್ದು ನನ್ನ ಲೈಫ್ ಅಲ್ಲಿ. ಮಿಲಿಯನ್ ಅಂತ ಮಿಲಿಯನ್ ಜರ್ನಿ, ಮಿಲಿಯನ್ ಜರ್ನಿ ಶುರುವಾಗಿದ್ದು ಈ ಹಾಡಿಂದ. ಇನ್ನೊಂದು ಮಂಜುನಾಥ ಮೂವಿ ಸಾಂಗ್ ಇದೆಯಲ್ಲ, ಅದನ್ನು ಒಂದಷ್ಟು ಜನ ಆಡ್ಸಿ ಅಂತ ನಮಗೆ ಹೇಳಿದಾರೆ. ಇವಾಗ ಅದೊಂದು ಶೋರ್ ಮ್ಯಾಮ್, ಅದು ನಿಮ್ಗೆ ಅದೊಂದು ಹೇಳಿದ್ರೆ ನನಗೆ ಆಶ್ಚರ್ಯ ಆಗ್ಬಿಡ್ತು. ಇದೆಲ್ಲ ನನಗೆ ಮಿಲಿಯನ್ ಆಗಕ್ಕೆ ಒಂದು 3-4 ದಿನ ಟೈಮ್ ಹಿಡಿತು ಮ್ಯಾಮ್. ಒಂದಿನ 1 ಲಕ್ಷ, 2 ಲಕ್ಷ, 5 ಲಕ್ಷ, 10 ಲಕ್ಷ ಹಂಗಾಯ್ತು. ಬಟ್ ಅದ್ ನನಗೆ ಹೆಂಗಾಯ್ತು ಅಂದ್ರೆ, ಹಿಂಗೆ ಪೂಜೆ ಮಾಡ್ತಿದ್ವಿ ಶಿವರಾತ್ರಿ ಹಬ್ಬ, ಯಾವುದೋ ಒಂದು ಹಾಡು ಹಾಕೋಣ ಅಂತ ಒಂದು 11 ಗಂಟೆಲಿ ಏನೋ ಅನ್ನಿಸ್ತು ಮ್ಯಾಮ್. ನೀವು ಪೂಜೆ ಮಾಡ್ತಿರೋ ಮನೇಲಿ, ಓಕೆ ಒಂದು ಹಾಡು ಹಾಡ್ತೀನಿ ಇರಿ ಅಂತ ಅಂದ್ಬಿಟ್ಟು ಹೋಗಿ ಯಾವ್ದು ಹಾಡ್ಲಿ ಅಂದಾಗ ಶ್ರೀ ಮಂಜುನಾಥ ನೆನಪಾಯ್ತು. ಇದು ತುಂಬಾ ಚೆನ್ನಾಗಿದೆಯಲ್ಲ, ಇದ್ರಲ್ಲಿ ಕೊನೆಯ ಪರ ಚೆನ್ನಾಗಿದೆ ಅಂತ ಸುಮ್ಮನೆ ಹಾಡ್ಬಿಟ್ಟು ಬಂದು ಹಿಂಗೆ ಹಾಕಿ ಕುತ್ಕೊಂಡು ಹಿಂಗೆ ಪೂಜೆ ಮಾಡ್ಬಿಟ್ಟು ಹಿಂಗೆ ಬರೋಣ. 5 ನಿಮಿಷ ಪೂಜೆ ಮಾಡಿ ಹಿಂಗೆ ಬರೋಣ ಅಂತ ನೋಡಿದ್ರೆ 2 ಮಿಲಿಯನ್ ಆಗ್ಬಿಟ್ಟಿದೆ ಅವಾಗ್ಲೇ. 2 ಮಿಲಿಯನ್ 2 ಅವರ್ಸ್ 2 ಮಿಲಿಯನ್ ಹೋಗಿದೆ ಅದು. ನನ್ ಬಂದ್ ನೋಡ್ದಾಗ ಓಕೆ ಒಂದ್ 5 ಲಕ್ಷ ಆಯ್ತು. ನಾನು 5 ಲಕ್ಷ 5 ನಿಮಿಷಕ್ಕೆ ಯಾವ 5 ಲಕ್ಷನಪ್ಪ ಅಂತ. ಅದಾಗ ಒಂದು 1 ಅವರ್ ಆಗಿರ್ಬೋದ ಮ್ಯಾಮ್. 2 ಅವರ್ ಮೇ ಬಿ ಅಲ್ಲ, 1 ಅವರ್ 1.5 ಅವರ್ ಮ್ಯಾಕ್ಸ್. 2 ಮಿಲಿಯನ್ ಹತ್ರ ಆಗೋಯ್ತು. ನಾನು ಸಂಜೆ ಶಿವರಾತ್ರಿ ದೇವಸ್ಥಾನಕ್ಕೆ ಹೋಗೋಷ್ಟೊಳಗೆ ಅದು 5 ಮಿಲಿಯನ್ ಆಗಿತ್ತು. ನನಗೂ ಅಯ್ಯಪ್ಪ ಇದು ಹಿಂಗೂ ಹೋಗುತ್ತೆ ಅಂತ. ನಿಜವಾದ ಶಿವ ಮಹಾತ್ಮೆ. ಅಂಡ್ ಅದು ವೈಡ್ ಅಲ್ಲಿ ಕನೆಕ್ಟ್, ಯಾಕಂದ್ರೆ ಹಾಡನ್ನು ತುಂಬಾ ಜನ ಇಷ್ಟಪಡೋರಿದ್ದಾರೆ. ಕನ್ನಡಿಗರು ಅಂಡ್ ಅದ್ರಲ್ಲಿ ನನ್ಗೆ ಇನ್ನೊಂದು ಇದಾಗಿದೆ ಅನ್ನೋದು, ನನಗೆ ತುಂಬಾ ಆಂಧ್ರ ಜನ ಎಲ್ಲ ಕಮೆಂಟ್ ಮಾಡಿದ್ರು ಅದಕ್ಕೆ. ಅಂಡ್ ಅಲ್ಲಿನ ಫೇಮಸ್ ಸಿಂಗರ್ಸ್ ಗಳೆಲ್ಲ ಅದನ್ನ ಲೈಕ್ ಮಾಡಿದ್ರು. ತುಂಬಾ ಜನ ಸೆಲೆಬ್ರಿಟಿಗಳು ಲೈಕ್ ಮಾಡಿದ್ರು. ನಮ್ಮ ರಚಿತಾರಾಮ್ ಮ್ಯಾಮ್ ಲೈಕ್ ಮಾಡಿದ್ರು. ಅಂಡ್ ಮಂಗ್ಲಿ ಅವ್ರ ಸಿಸ್ಟರ್ ಅಂಟವ ಅವರು ಲೈಕ್ ಮಾಡಿದ್ರು ಅದನ್ನ. ಸೊ ಆತರ ತುಂಬಾ ಜನ ಲೈಕ್ ಮಾಡಿದ್ರು ಅದನ್ನ. ನನ್ಗೆ ಅದೊಂದು ಮಿರಾಕಲ್ ಅನ್ನಿಸ್ಬಿಡ್ತು. ಹಿಂಗೂ ಹೋಗುತ್ತಾ ಹಾಡುಗಳು ಅಂತ. ಅದೇ ಗಾಡ್ಸ್ ಕ್ರೇಸ್, ಅದು ದೇವರು ಆಶೀರ್ವಾದಕ್ಕೆ ತಗೋ ಅಂತ ಹಿಂಗೆ ಹಾಕ್ಬಿಟ್ರು. ಈ ಸಾಂಗ್ ನನಗೆ ಹಾಡ್ಸಕ್ಕೆ ಯಾರು ಸಜೆಸ್ಟ್ ಮಾಡಿದ್ದು ಅಂದ್ರೆ, ಒಬ್ಳು ಕಸಿನ್ ಇದ್ದಾಳೆ, ಅವಳು ಪ್ರೆಗ್ನೆಂಟ್ ಇದ್ದಾಳೆ. ನನಗೆ ಈ ಸಾಂಗ್ ಅವ್ರ ಬಾಯಲ್ಲಿ ನಂಗೆ ನೀನ್ ಕೇಳಿದಾಗ ಆಡ್ಸು ಅದನ್ನ ಅಂತ ಹೇಳಿದ್ಲು. ಸೊ ಅವಳಿಗೋಸ್ಕರ. ಸೌರಾಷ್ಟ್ರ ಸುಂದರಂ ಸೋಮನಾಥೇಶ್ವರಂ ಶ್ರೀಶೈಲಮಂದಿರಂ ಶ್ರೀಮಲ್ಲಿಕಾರ್ಜುನಂ ಉಜ್ಜಯಿನಿಪುರ ಮಹಾಕಾಳೇಶ್ವರಂ ವೈದ್ಯನಾಥೇಶ್ವರಂ ಮಹಾಭೀಮೇಶ್ವರಂ ಅಮರಲಿಂಗೇಶ್ವರಂ ವಾಮಲಿಂಗೇಶ್ವರಂ ಕಾಶಿ ವಿಶ್ವೇಶ್ವರಂ ಪರಂ ಗ್ರೀಷ್ಮೇಶ್ವರಂ ತ್ರೈಂಬಕಾದೀಶ್ವರಂ ನಾಗಲಿಂಗೇಶ್ವರಂ ಶ್ರೀ ಕೇದಾರಲಿಂಗೇಶ್ವರಂ ಅಗ್ನಿಲಿಂಗಾತ್ಮಕಂ ಜ್ಯೋತಿಲಿಂಗಾತ್ಮಕಂ ವಾಯುಲಿಂಗಾತ್ಮಕಂ ಆತ್ಮಲಿಂಗಾತ್ಮಕಂ ಅಖಿಲಲಿಂಗಾತ್ಮಕಂ ಅಗ್ನಿಸೋಮಾತ್ಮಕಂ ಅನಾದ್ಯೋ ಅಮೇಯೋ ಅಜೇಯೋ ಅಚಿಂತ್ಯೋ ಅಮೋಘೋ ಅಪೂರ್ವೋ ಅನಂತ ಅಗಂಡ ಅನಾದಿಂ ಅಮೇಯಂ ಅಜೇಯಂ ಅಚಿಂತ್ಯಂ ಅಮೋಘಂ ಅಪೂರ್ವಂ ಅನಂತಂ ಅಗಂಡಂ ಧರ್ಮಸ್ಥಳ ಕ್ಷೇತ್ರ ವರ ಪರಂಜ್ಯೋತಿ ಧರ್ಮಸ್ಥಳ ಕ್ಷೇತ್ರ ವರ ಪರಂಜ್ಯೋತಿ ಧರ್ಮಸ್ಥಳ ಕ್ಷೇತ್ರ ವರ ಪರಂಜ್ಯೋತಿ. ಏನ್ ಹೇಳೋದು, ನಿಜವಾಗ್ಲೂ ನಮ್ಗೆ ವರ್ಣನೆ ಮಾಡಕ್ ಪದಗಳು ಸಿಗ್ತಾ ಇಲ್ಲ. ಗಾಡ್ಸ್ ಕರೇಸ್ ಮ್ಯಾಮ್ ಅಷ್ಟೇ. ನಾವು ಬಿಲೀವ್ ಮಾಡೋದು ಅದೇ ಮ್ಯಾಮ್, ಅವ್ರು ಕೊಡೋ ಶಕ್ತಿನೇ ನಮಗೆ. ಯಾಕಂದ್ರೆ ನನಗೆ ಒಬ್ರು ಯಾವುದೋ ಒಂದು ದೇವಸ್ಥಾನದಲ್ಲಿ ಕಾರ್ಯಕ್ರಮ ಕೊಟ್ಟಾಗ ಹೇಳಿದ್ರು, ನೀವು ಮ್ಯೂಸಿಷಿಯನ್ಸು ಹಾಡೋರಾಗಲಿ ಮ್ಯೂಸಿಷಿಯನ್ಸಲ್ಲಿ ಇರ್ತಿರಲ್ಲ, ನೀವು ತುಂಬ ಬ್ಲೆಸ್ಡ್ ಅಂತ. ಯಾಕೆ ಅಂದರೆ ಅವರು ರೀಸನ್ ಕೊಟ್ಟರು. ಇವಾಗ ಹೂ ಕೊಡ್ತೀವಿ,
ಬಾಳೆಹಣ್ಣು, ಹಣ್ಣು, ಹಂಪ್ಲು, ವಜ್ರ, ವೈಡೂರ್ಯ, ಕಿರೀಟ ಎಲ್ಲಾನು ಕೊಡ್ತೀವಿ ಗೊತ್ತಾ. ಅದೆಲ್ಲ ದೇವ್ರೇ ನಮ್ಗೆ ಕೊಡೋದು. ಹೌದು. ನೀವು ಅದನ್ನ ವಾಪಸ್ ದೇವ್ರಿಗೆ ಕೊಡ್ತೀರಾ. ಬಟ್ ಈ ಹಾಡೋದಿದೆ ಗೊತ್ತಾ, ಇದು ದೇವ್ರೇ ನಮಗೆ ಕೊಟ್ರು ಇದನ್ನ ನಿಷ್ಕಲ್ಮಶವಾಗಿ ದೇವ್ರಿಗೆ ಅರ್ಪಿಸಕ್ಕಿರೋ ಒಂದೇ ಒಂದು ದಾರಿ ಇದು. ಅಂಡ್ ದೇವ್ರು ಮೆಚ್ಚುವಂತ ಒಂದೇ ಒಂದು ದಾರಿ ಹಾಡೋದು ಅಂತ ಅವ್ರು ನಂಗೆ ಹೇಳಿದ್ರು. ಅದು ನನ್ ತುಂಬಾ ಇಂಪ್ಯಾಕ್ಟ್ ಬಿತ್ತು ಮ್ಯಾಮ್ ನನ್ನ ಮನ್ಸ್ ಮೇಲೆ. ಹೌದಲ್ವಾ, ಈಗ ನಾನು ದೇವ್ರಿಗೆ ಇನ್ನೇನ್ ಕೊಡಕ್ ಸಾಧ್ಯ, ನಾನು ಎಲ್ಲಿ ಏನೇ ಕೊಟ್ರು ಅದು ಕೊಂಡ್ಕೊಂಡು ದುಡ್ಡು ಕೊಟ್ಟು ಕೊಡ್ತೀನಿ. ಬಟ್ ಇದಿದೆ ಗೊತ್ತಾ, ಇದು ನನಗೆ ದೇವ್ರು ಕೊಟ್ಟಿರೋದನ್ನ ನಾನು ಪರಿಶುದ್ಧವಾಗಿ ಅವ್ನಿಗೆ ಒಪ್ಪಿಸ್ತಾ ಇದ್ದೀನಿ. ಇದನ್ನ ಯಾರಿಂದನೋ ಬೈ ಮಾಡೋ ಇಲ್ಲ, ದೇವ್ರು ಕೊಟ್ಟಿದ್ದನ್ನು ಡೈರೆಕ್ಟ್ ಆಗಿ ದೇವ್ರಿಗೆ ಕೊಡ್ತೀನಿ. ಬಟ್ ಬೇರೆ ಎಲ್ಲ ಹಂಗಾಗಲ್ಲ, ಅಲ್ಲಿ ಬಿಟ್ಟಿದ್ದು ಇನ್ನೇನೋ ಕೊಂಡ್ಕೋ, ದುಡ್ಡು ಕೊಟ್ಟು ತಗೋ ಅದನ್ನ, ಮತ್ತೆ ಅದನ್ನ ದೇವ್ರಿಗೆ ಕೊಡು ಅನ್ನೋ ತರ. ಅವ್ರು ಹೇಳಿದ್ ಮಾತ್ರ ನಿಜವಾಗ್ಲೂ ನನಗೆ ತುಂಬಾ ಇಂಪ್ಯಾಕ್ಟ್ ಬಿತ್ತು ಆ ಟೈಮ್ಗೆ. ಕರೆಕ್ಟ್ ಅಲ್ಲ ಇದು ಅಂತ. ಅವತ್ತಿಂದ ಸ್ವಲ್ಪ ದೇವಸ್ಥಾನಗಳಲ್ಲಿ ಹಾಡ್ಬೇಕಾರೆ ಪರಿಶುದ್ಧವಾಗಿ ಕೂತ್ಕೊಂಡು ಇದೊಂದೇ ನನ್ ಕೊಡಕ್ ಸಾಧ್ಯ, ಬೇರೆ ಏನು ನಮ್ಮ ಕೈಲಿ ಇಲ್ಲ. ಹಾಗಾಗಿ ಹಾಡ್ದು ಮೇ ಬಿ ಇದು ಅದಕ್ಕೆ ಅಷ್ಟ ಆಯ್ತೇನೋ ಅನ್ನೋದೊಂದು ನನ್ನ ಇನ್ನರ್ ಫೀಲಿಂಗ್ಸ್ ಅಷ್ಟೇ. ಪರಿಶುದ್ಧ ಭಕ್ತಿ ನಿಜ ಅಲ್ವಾ. ಓಕೆ, ಲಾಸ್ಟ್ ಸೆಗ್ಗೊಂದಿದೆ. ಇದರಲ್ಲಿ ನಿಮ್ಗೆ ಬಂದಿರೋ ಕಮೆಂಟ್ಗಳು ನೀವು ಅದನ್ನ ಹಾಡಿನ ಮೂಲಕ ಉತ್ತರಿಸ್ತಿರೋ ಅಥವಾ ಮಾತಿನ ಮೂಲಕ ಆನ್ಸರ್ ಮಾಡ್ತಿರೋ? ಓಕೆನಾ. ವರಲಕ್ಷ್ಮಿ ಕೃಷ್ಣಮೂರ್ತಿ ಕೆ ಅನ್ನೋರು, ಅಣ್ಣ ಪ್ರೀತ್ಸೆ ಅಂತ ಪ್ರಾಣ ತಿನ್ನೋ ಪ್ರೇಮಿ ನೀನು ಯಾರು, ಅದನ್ನ ಒಂದ್ 2 ಲೈನ್ ಆದ್ರೂ ಹಾಡಿ. ಪ್ರೀತ್ಸೆ ಅಂತ ಪ್ರಾಣ ತಿನ್ನು ಪ್ರೇಮಿ ನೀನು ಯಾರು, ನನ್ನೇ ಪ್ರೀತಿ ಮಾಡುವಂತ ಹೇಳಿಕೊಟ್ಟು ಯಾರು, ಇದೇನಾ ನಿನ್ನ ನೋಟ, ಇದೇನಾ ಪ್ರೀತಿ ಆಟ, ಅದೆಲ್ಲಿ ಅಂತ ನಾನು ನಿನ್ನ ಹೇಗೆ ಹುಡುಕಲಿ. ಓಕೆ. ರೂಪಾ HS ಗೌಡ, ಇಂತಿ ನಿನ್ನ ಪ್ರೀತಿಯ ಸಿನಿಮಾದ ಒಂದು ಸಾಂಗ್ ಹಾಡಿ ಅಣ್ಣ. ಓ ಎರಡೇ ಲೈನ್ ಬರುತ್ತೆ. 2 ಲೈನ್. ಓಕೆ. ಹೂ ಕನಸ ಜೋಕಾಲಿ ಜೀಕುವೆನು ಜೊತೆಯಲ್ಲಿ, ಈ ಮೊದಲ ಸ್ಪರ್ಶಕ್ಕೆ ತಾಳ ತಪ್ಪಿದೆ, ನಾನಿಂತ ನೆಲವನು ಕಾಲ ಬೆರಳು ತಪ್ಪಿದೆ, ಕಣ್ಣಲ್ಲಿ ಕಣ್ಣಿಡುವ ಹೊಸ ಕೋರಿಕೆಯು ನನ್ನನ್ನು ಕೊಲ್ಲುತ್ತಿದೆ, ನಸುನಾಚಿಕೆಯು ಹೂ ಕನಸ ಚೌಕಾಲಿ. ಲಿರಿಕ್ಸ್ ತಪ್ಪಾಗಿರೋ ದಯವಿಟ್ಟು ಕ್ಷಮಿಸಿ, ನನಗೆ ಏನು ಸಡನ್ ಆಗಿ ನೆನಪಾಗಿತ್ತು ಅದನ್ನ ಹಾಡಿದ್ದೀನಿ. ಖಂಡಿತ. ಈಗ ರಾಯಪ್ಪ ತೆಂಡೂಲ್ಕರ್, ಅಣ್ಣ ಎಲ್ಲಿಗೆ ಪಯಣ ಯಾವುದೋ ದಾರಿ ಹಾಡಿ ಅಣ್ಣ. ಓ ಎಲ್ಲಿಗೆ ಪಯಣ ಯಾವುದೋ ದಾರಿ, ಏಕಾಂಗಿ ಸಂಚಾರಿ. ಅದೀಕ್ಷಾ 631, ಅಣ್ಣ ಅಪ್ಪು ಸರ್ ಸಾಂಗ್ ಯಾವ್ದಾದ್ರು ಹಾಡಿ. ಅಪ್ಪು ಸರ್ ಸಾಂಗ್ ತುಂಬಾ ಇಷ್ಟ ನನಗೆ. ಗುಡಿಸಲೆಯಾಗಲಿ ಅರಮನೆಯಾಗಲಿ ಆಟವೇ ನಿಲ್ಲದು, ಎಂದು ಆಟ ನಿಲ್ಲದು, ಹಿರಿಯರೇ ಇರಲಿ ಕಿರಿಯರೇ ಬರಲಿ ಭೇದವೇ ತೋರದು, ಎಂದು ಭೇದ ತೋರದು, ಒಂದು ಮುತ್ತಿನ ಕಥೆಯ ಹೇಳಿತು ಈ ಬೊಂಬೆ, ಆ ಕಥೆಯಲ್ಲಿದ್ದ ರಾಜರಂಗೆ ನೀನು ಬಂದೆ, ಯೋಗವು ಒಮ್ಮೆ ಬರುವುದು ನಮಗೆ, ಯೋಗ್ಯತೆ ಒಂದೇ ಉಳಿಯುವುದು ಕೊನೆಗೆ, ಸೂರ್ಯನೊಬ್ಬ ಚಂದ್ರನೊಬ್ಬ ರಾಜನು ಒಬ್ಬ ಅಪ್ಪು ರಾಜನು ಒಬ್ಬ, ಆಡಿಸಿಯೇ ನೋಡು ಬೀಳಿಸಿಯೇ ನೋಡು, ಎಂದು ಸೋಲದು ಸೋತು ತಲೆಯ ಮಾಗದು. ತುಂಬಾ ಸುಂದರವಾಗಿ ಹಾಡನ್ನು ಹೇಳಿದ್ರಿ. ನಿಮ್ಮ ಅಭಿಮಾನಿಗಳ ಪ್ರಶ್ನೆನೂ ನಾವು ಪೂರೈಸಿದ್ದೀವಿ. ಸೊ ಇವಾಗ ನಿಮ್ಮ ಜರ್ನಿಯಲ್ಲಿ ಯಾರ್ಯಾರನ್ನೆಲ್ಲ ನೆನಪಿಸ್ಕೊಳ್ತೀರಾ? ತುಂಬ ಜನ ನೆನ್ಕೊಂತೀನಿ ಮ್ಯಾಮ್. ಯಾಕಂದರೆ ಅವ್ರು ಯಾರು ಇಲ್ಲದೆ ಹೋಗಿದ್ರು ಒಂದೊಂದು ಹಂತಕ್ಕೆ ಒಬ್ಬೊಬ್ರು ಕಳಿಸ್ಯಾರೆ. ಫಸ್ಟು ನಾನು ನನ್ನ ತಂದೆ ತಾಯಿನೇ ನೆನ್ಕೊಳ್ಳೋದು. ಯಾಕಂದರೆ ಅವರು ನನಗೆ ಪ್ರೋತ್ಸಾಹ ಕೊಟ್ಟಿದ್ದಕ್ಕೆ ಮುಂದಕ್ಕೆ ಬಂದೆ. ಅದಾದಮೇಲೆ ನನ್ನ ಗುರುಗಳು ಆರ್ಮೋಗಚಾರ್ ಅಂತ ನನ್ನ ಮೊದಲನೇ ಗುರುಗಳು. ಅದಕ್ಕಿಂತ ಮುಂಚೆ ನನ್ನ ಸ್ಕೂಲ್ ಡೇಸಲ್ಲಿ ಹಾಡಬೇಕಾದ್ರೆ ನನಗೆ ಚಂದ್ರಪ್ಪ ಸರ್ ಅಂತ ಒಬ್ಬರು ಇದ್ರು. ಅವ್ರು ಸೋಷಿಯಲ್ ತಗೋತಿದ್ರು. ಅವ್ರಿಗೆ ನಾನು ಹಾಡೋದು ಅಂದ್ರೆ ಅಷ್ಟಿಷ್ಟ. ಎಲ್ಲ ಕಾಂಪಿಟೇಷನ್ಗೂ ಕಳಿಸ್ತಿದ್ರು, ಹಾಡಿಸ್ತಿದ್ರು, ಸಖತ್ ಸಪೋರ್ಟ್ ಮಾಡ್ತಿದ್ರು. ನಾನು ಅವರನ್ನು ನೆನ್ಕೋತೀನಿ. ಅದಾದಮೇಲೆ ನನ್ನ ಫ್ರೆಂಡ್ಸು,
ನೀನು ಹಾಡ್ತೀಯ, ಹೋಗು, ನೀನೇನೋ ಅಚೀವ್ ಮಾಡ್ಬೋದು ಅಂತ ಅಂದವರು. ಮತ್ತು ನಾನು ಇಲ್ಲಿ ಬಂದಮೇಲೆ ನನ್ನ ಗುರುಗಳು, ಹಾಸನದಲ್ಲಿ ಇದ್ದಿದ್ದ ಗುರುಗಳು ವೆಂಕಟಾಚಲ ಸರ್ ಅಂತ, ಆ್ಯಂಡ್ ಪ್ರಭಾಮಣಿ ಮಂಜುನಾಥ್ ಮ್ಯಾಮ್ ಅಂತ, ಆ್ಯಂಡ್ ನಮ್ಮ ಸುಚೇತನ್ ಸರ್, ಆ್ಯಂಡ್ ನನ್ನ ಫ್ರೆಂಡ್ಸು ನನ್ನ ಸಪೋರ್ಟ್ ಮಾಡಿದವರು. ಆ್ಯಂಡ್ ಇವಾಗ ನನಗೆ ಇನ್ಸ್ಟಾಗ್ರಾಮಲ್ಲಿ ಇಷ್ಟು ಜನ ಪ್ರೀತಿ ತೋರಿಸಿರೋರು. ಇನ್ನು ನೀವು ತುಂಬ ಜನ ಮೆಸೇಜ್ ಹಾಕ್ತಾರೆ, ಮ್ಯಾಮ್ ನಿಮ್ಗೆ ತುಂಬ ಒಳ್ಳೇದಾಗಲಿ, ದೇವ್ರು ನನಗೆ ಏನಾದರೂ ಒಂದು ಆಯಸ್ಸೆ. ಇನ್ನೊಬ್ರು ಯಾರೋ ಒಬ್ರು ಮೆಸೇಜ್ ಹಾಕಿದ್ರು, ತುಂಬ ಎಮೋಷ್ನಲ್ ಆಗಿದೆ ನನಗೆ ಆ ಮೆಸೇಜ್ ನೋಡಿ. ಅವ್ರು ಏನಂತ ಹಾಕಿದ್ರು ಅಂದರೆ, ನಿಮ್ಮ ಹಾಡು ಕೇಳೋದು ಅಂದರೆ ನನಗೆ ಎಷ್ಟು ಇಷ್ಟ ಅಂದರೆ, ಮುಂದಿನ ಜನ್ಮದಲ್ಲಿ, ಈ ಜನ್ಮದಲ್ಲಿ ನಾನು ಸತ್ತು ಮುಂದಿನ ಜನ್ಮದಲ್ಲಿ ನಿಮ್ಮ ಮಗನೋ ಮಗಳಾಗಿ ಹುಟ್ಟು ಬಂದು ನಿಮ್ಮ ಹಾಡು ಕೇಳಬೇಕು ಅಂತ ಹಾಕಿದ್ರು. ಬೆಲೆ ಕಟ್ಟಕ್ಕೆ ಸಾಧ್ಯ, ಅದು ನಿಮ್ಗೆ ಎಕ್ಸ್ಪ್ಲೈನ್ ಮಾಡೋಕ್ಕಾಗಲ್ಲ ಮ್ಯಾಮ್. ಆ ಪರ್ಟಿಕ್ಯುಲರ್ ಮೆಸೇಜ್ ನನಗೆ ತುಂಬ ಕಾಡ್ಬಿಟ್ಟಿತ್ತು. ಒಬ್ಬ ಕಲಾವಿದರಿಗೆ ನಾನು ಸತ್ತು ಹುಟ್ತೀನಿ ಅನ್ನೋಷ್ಟು ಅವರು ಇದು ಮಾಡ್ತಾರೆ ಅಂದರೆ ಇನ್ನೆಷ್ಟು ಪ್ರೀತಿಸಿರ್ಬೇಡ ಅವ್ರ ಮನಸ್ಸಿಂದ. ಸೊ ಆ ಥರ ಅವ್ರಿಗೆ ಎಲ್ಲರಿಗೂ ನಾನು ಖಂಡಿತ ತುಂಬ ನೆನಿತೀನಿ ಮ್ಯಾಮ್. ಇವತ್ತವರೆಗೂ ನಾನು ಅವರಷ್ಟು ಜನನೂ ನಾನು ರೆಸ್ಪೆಕ್ಟ್ ಮಾಡ್ತೀನಿ. ಯಾಕಂದರೆ ನನಗೆ ಇದು ಬೇಕು ಅಂತ ಬಯಸಿ ನಾನು ಬಂದಾಗ ಅವರು ಅದು ಪ್ರೀತಿ ಕೊಡೋಕ್ಕೆ ಶುರು ಮಾಡಿದ್ದಾರೆ ಅಂದರೆ ಅದನ್ನ ರೆಸ್ಪೆಕ್ಟ್ ಮಾಡೋದು ನನ್ನ ಕರ್ತವ್ಯ. ಅದನ್ನ ಇವತ್ತು ಮಾಡ್ತೀನಿ, ಕೊನೆವರೆಗೂ ಅದನ್ನು ಜೋಪಾನವಾಗಿ ಇಟ್ಕೊಳಕ್ಕೆ ಆದಷ್ಟು ಟ್ರೈ ಮಾಡ್ತೀನಿ. ಇವರಿಷ್ಟು ಜನನೂ ನೆನ್ಕೋತೀನಿ, ಅದು ನನಗೆ ತುಂಬ ಖುಷಿ. ಆ್ಯಂಡ್ ಥ್ಯಾಂಕ್ ಯು. ನಿಮ್ಮನ್ನು ನೆನ್ಕೋಬೇಕು, ಯಾಕಂದರೆ ನಾ ಎಲ್ಲೋ ಹಾಡ್ತಾ ಇದ್ದೀನಿ, ಎಲ್ಲೋ ಕೂತು ಹಾಡ್ತಿದ್ದವ್ರನ್ನ ಕರೆದು ಇಲ್ಲಿ ಇಂಟರ್ವ್ಯೂ ಮಾಡಬೇಕು. ಯಾಕಂದರೆ ತುಂಬ ಜನ ಸಿಗ್ತಾರೆ ಮ್ಯಾಮ್. ಹೌದು, ಅಥವಾ ತುಂಬ ಜನ ಹಾಡೋರು ಸಿಗ್ಬೋದು, ಇಲ್ಲಾಂದ್ರೆ ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳನ್ನ ಕರೆಸಿ ನೀವು ಇಂಟ್ರ್ಯೂ ಮಾಡ್ಬೋದು. ಬಟ್ ಇವಾಗ ಯಾರೋ ಒಂದೇನೋ ಸಾಧನೆ ಮಾಡಬೇಕು ಅಂತ ನಿಂತಿದ್ದಾರೆ ಅಂದಾಗ ಅವ್ರನ್ನ ಚಾಯ್ಸ್ ಮಾಡಿ ಕರೆದು ಈ ಥರ ಬನ್ನಿ ಒಂದು ಇಂಟರ್ವ್ಯೂ ಮಾಡಬೇಕು ಅಂತ ಹೇಳೋದನ್ನ ಖಂಡಿತ ನಿಮ್ಮನ್ನೂ ನೆನಿತೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಅದಕ್ಕೆ ಮ್ಯಾಮ್ ಅದು ಸ್ಪೆಷಲ್ ಜಾಗ ಇದೆ ಅದಕ್ಕೆಲ್ಲ ನನ್ನ ಮನಸ್ಸಲ್ಲಿ ಯಾವತ್ತೂ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನಿಮ್ಮ ಪೇಪರ್ಗೂ ಸಹ ತುಂಬ ಧನ್ಯವಾದಗಳು. ಆ್ಯಂಡ್ ಇದೇ ಥರ ಎಲ್ಲ ಕಲಾವಿದರನ್ನು ಬೆಳೆಸಿ, ಯಾರು ಹೊಸ್ದಾಗಿ ಏನೋ ಅಚೀವ್ ಮಾಡಬೇಕು ಅಂತಿರ್ತಾರೋ ಅವ್ರುಗಳಿಗಿದೆಲ್ಲ ನಮಗೆ ಬೂಸ್ಟಪ್ ಮ್ಯಾಮ್. ಇಲ್ಲ ಒಳ್ಳೇದು ಮಾಡಿದ್ರೆ ಏನೋ ಒಂದು ಆಗುತ್ತೆ, ಜನಕ್ಕೆ ರೀಚ್ ಆಗುತ್ತೆ ಅಂತ ನಮ್ಗೆ ಇದು ಇನ್ನೂ ಪವರ್ ಕೊಡುತ್ತೆ. ಇನ್ನೊಂದಷ್ಟು ವರ್ಷ ಏನೇನೋ ಮಾಡಬೇಕು ಮ್ಯೂಸಿಕಲ್ಲಿ, ನನ್ನ ಕೆಲಸ ನಾನು ಇನ್ನೂ ಮಾಡಬೇಕು ಅಂತ. ಸೊ ಎಲ್ಲ ಕಲಾವಿದ್ರನ್ನ ಹಿಂಗೆ ಕರೀರಿ, ಹಿಂಗೆ ಇಂಟರ್ವ್ಯೂ ಮಾಡಿ, ಅವ್ರಿಗೂ ಒಳ್ಳೇದಾಗಲಿ, ಎಲ್ಲರೂ ಚೆನ್ನಾಗಿರಲಿ ಅಷ್ಟೇ. ಥ್ಯಾಂಕ್ ಯು ಸೋ ಮಚ್ ಸುಬ್ರಹ್ಮಣ್ಯಾಚಾರ್ಯ ಅವರ, ಇಲ್ಲಿ ತನಕ ಬಂದು ನಮ್ಮ ಕಾರ್ಯಕ್ರಮಕ್ಕೆ, ಅದರಲ್ಲೂ ನಮಗೆ ಎಂಟರ್ಟೈನ್ಮೆಂಟ್ ಕೊಟ್ಟು, ನಿಮ್ಮ ಫ್ಯಾನ್ಸ್ಗೂ ಏನು ಬೇಜಾರು ಮಾಡ್ದಲ್ಲೇ ಅವರಿಗೂ ಮನೋರಂಜನೆ ಕೊಟ್ಟು, ನಿಮ್ಮ ಒಂದು ಜರ್ನಿಯನ್ನು ನಮ್ಮ ಜೊತೆಗೆ ಶೇರ್ ಮಾಡ್ಕೊಂಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಅದೇ ನಿಮ್ಗಳಿಗೆ ತುಂಬ ಥ್ಯಾಂಕ್ ಯು ಮ್ಯಾಮ್. ಕರೆದು ನನ್ನ ಒಂದು ಇಂಟರ್ವ್ಯೂ ಕೊಟ್ಟಿದ್ದೊಂದು ಅವಕಾಶ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನಮ್ಮ ಕ್ಯಾಮ್ರಾಮನ್ ಸರು ಪಾಪ ಅಲ್ಲಿಂದ ಲೈಟ್ ಎಲ್ಲ ಮಾಡಿ ಅವರು ತುಂಬ ಕಷ್ಟಪಡ್ತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಅವ್ರಿಗೂ. ಆ್ಯಂಡ್ ನಿಮ್ಮ ಚಾನಲ್ ಏನಿದೆಯಲ್ಲ ಅದಕ್ಕೂ ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ನೋಡಿ, ಪ್ರೋತ್ಸಾಹ ಮಾಡಿ, ಬೆಂಬಲಿಸಿ. ಥ್ಯಾಂಕ್ ಯು ಸೋ ಮಚ್. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಓಪನ್ ಟಾಕ್ ವಿತ್ ಸುಬ್ರಹ್ಮಣ್ಯ ಆಚಾರ್ಯ ಅವರು. ಮತ್ತೊಬ್ಬ ವಿಶೇಷ ವ್ಯಕ್ತಿಯೊಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಎ ಎಸ್ ಎನ್ ಜೆ ನ್ಯೂಸ್.